ಪೌಲನು ದೇವರಿಗಾಗಿ ವೈರಾಗ್ಯದಿಂದ ಇವತ್ತು ಪೌಲನು ಬರೆದಿರುವಂತ ಪತ್ರಿಕೆ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಅಂತಂದ್ರೆ ಹೊಸ ಒಡಂಬಡಿಕೆಗೆ ಅಷ್ಟು ಸಾರಾಂಶ ಇರ್ತಾನೆ ಇರಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅಷ್ಟು ಅದಕ್ಕೆ ಮುಖ್ಯತ್ವ ಇರ್ತಾನೆ ಇರಲಿಲ್ಲ. ಹಲ್ಲೆಲೂಯಾ. ಇವತ್ತು ಅಷ್ಟು ವೈರಾಗ್ಯದಿಂದ ಪೌಲನು ದೇವರಿಗಾಗಿ ಜೀವಿಸಿ ಎಷ್ಟೋ ಸಭೆಗಳನ್ನ ಸ್ಥಾಪನೆ ಮಾಡಿದಂತ ಪೌಲನು ಕೊನೆಯದಾಗಿ ರಕ್ತ ಸಾಕ್ಷಿಯಾಗಿ ಸತ್ತ. ಹಲ್ಲೆಲೂಯಾ. ಆವಾಗ ದೇವರಿಗಾಗಿ ಯಾರೆಲ್ಲ ಬಂದು ನಾನು ಸಾಕ್ಷಿಯಾಗಿ ನಿಲ್ಲಬೇಕು, ನಾನು ದೇವರಿಗಾಗಿ ಏನು ಒಳ್ಳೆ ರೀತಿಯಲ್ಲಿ ದುಡಿಬೇಕು, ಎಷ್ಟು ಕಷ್ಟ ಬಂದರೂ ಪರವಾಗಿಲ್ಲ ಅಂತ ನೀವು ನಿಲ್ಲುವುದಾದ್ರೆ ನಿಮ್ಗೆ ಕಷ್ಟಗಳು ಬರುತ್ತದೆ, ಹಿಂಸೆಗಳು ಬರುತ್ತದೆ, ಅದೆಲ್ಲ ನೀವು ದಾಟಿ ಹೋಗ್ಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರು ಏನಿಟ್ಟಿದ್ದಾರೆ? ಹಿಂಸೆಗಳನ್ನು ಇಟ್ಟಿದ್ದಾರೆ. ಯಾಕಂದ್ರೆ ನಾವು ಯಾರನ್ನ ನಂಬಿದ್ದೀವಿ? ದೇವರನ್ನ, ಯೇಸು ಸ್ವಾಮಿಯನ್ನ ನಂಬಿದ್ದೀವಿ. ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ದೀವಿ. ಯೇಸು ಸ್ವಾಮಿಗಾಗಿ ನಾವು ನಿಂತಿದ್ದೀವಿ. ಅದರಿಂದ ನಮಗೆ ಹಿಂಸೆಗಳು ಉಂಟು. ಅದಕ್ಕಾಗಿ ನಾವು ಎದುರ್ಕೋಬೋದಾ? ಅಯ್ಯೋ ಹಿಂಸೆಗಳು ಬರ್ತದಲ್ಲಪ್ಪ, ನನಗೇನಕ್ಕೆ ಈ ಹಿಂಸೆ? ಹಂಗಾರೆ ನಾವು ಕೊನೆವರೆಗೂ ಹಿಂಸೆಗಳನ್ನ ಅನುಭವಿಸ್ಕೊಂಡೇ ಹೋಗ್ಬೇಕಾ? ಇದರಿಂದ ನಮಗೆ ಬಿಡುಗಡೆ ಇಲ್ವಾ? ಇದೆ. ಹಲ್ಲೆಲೂಯಾ. ದೇವರೇನು ಹೇಳಿದ್ದಾರೆ? ಒಂದು ವಾಕ್ಯವನ್ನು ನಾವು ಓದೋಣ. ಯೋಹಾನ ಬರೆದ ಸುವಾರ್ತೆ 16:33. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದುವವರಾಗಿರಬೇಕೆಂದು ಇದನ್ನೆಲ್ಲ ನಿನಗೆ ಹೇಳಿದ್ದೇನೆ. ಆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತಂದ್ರೆ, ನಿಮಗೆ ಉಪದ್ರವ ಉಂಟು. ಈ ಲೋಕದಲ್ಲಿ ಉಪದ್ರವವನ್ನ ಯಾರೂ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನೀವು ಕ್ರಿಸ್ತನಿಗಾಗಿ ನೀವು ಜೀವಿಸುವುದಾದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹಿಂಸೆಗಳು ಒಳಗಾಗ್ತೀರಾ. ಹಲ್ಲೆಲೂಯಾ. ಆದರೂ ದೇವರು ಹೇಳ್ತಾರೆ, ನನ್ನಲ್ಲಿ ನಿಮಗೆ ಏನುಂಟು? ಶಾಂತಿ, ಮನಃಶಾಂತಿ ಉಂಟು. ಹಲ್ಲೆಲೂಯಾ.